ಟ್ರಿಬ್ಯುನಲ್ಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ನಾವು ಹೋಗ್ಬೇಕಾದಂತ ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡಿದೆ. ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಹೋಗಿರುವಂತ ನರೇಂದ್ರ ಮೋದಿ ಅವರಂತ ಪ್ರಧಾನಮಂತ್ರಿ ಇರುವಂತ ಸಂದರ್ಭದಲ್ಲಿ ಈ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ದೋಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದ ಸಮಗ್ರ ತನಿಖೆ ಆಗಬೇಕು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೂತ್ಕೊಂಡು ವಕ್ಫ್ ಕಾನೂನಿನ ಬಗ್ಗೆ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 1200 ಎಕರೆ ಭೂಮಿಯನ್ನ ನುಂಗ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಕಾಂಗ್ರೆಸ್ನವರು ಗದ್ದಲ ಮಾಡ್ತಾ ಇದ್ದಾರೆ. ಆ ಪ್ರೊಸೀಡಿಂಗ್ಸ್ ಡಿಲೇ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಒಂದಕ್ಕೊಂದು ಪೂರಕ ಇದ್ದಂತೆ ಕಾಣ್ತಾ ಇದೆ. ಪ್ರಾಯಶಃ ರಾಹುಲ್ ಗಾಂಧಿ ಆದೇಶದ ಮೇರೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆ ನಾವು ಗಲಾಟೆ ಮಾಡುವ, ಕರ್ನಾಟಕದಲ್ಲಿ ನಾವು ದೋಚಲಿಕ್ಕೆ ಪ್ರಾರಂಭ ಮಾಡುವ ಅನ್ನುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಇದು ನಡೀತಾ ಇದೆ ಅನ್ನುವಂಥ ನೇರ ಆರೋಪವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಧೈರ್ಯ ಇಲ್ಲ. ಇದು ಸಿದ್ದರಾಮಯ್ಯರವರ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ, ಯಾವುದೋ ಮೌಲ್ಯಗಳನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ಇಸ್ಲಾಮಿಕ್ ಮೂಲಭೂತವಾದಿಗಳನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನೇರ ಆರೋಪವನ್ನ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ಗೆ ಯಾರಾದ್ರೂ ಮುಖ್ಯಸ್ಥ ಇದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಕೃಪಾಪೋಷಿತ ಲ್ಯಾಂಡ್ ಜಿಹಾದ್ ಈ ರಾಜ್ಯದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಎಕ್ಸಿಕ್ಯೂಟರ್ ಯಾರಂದ್ರೆ ಜಮೀರ್ ಅಹಮದ್ ಖಾನ್. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇಂಥ ಒಂದು ಮರಣ ಶಾಸನ ಏನಿದೆಯಾ, ರೈತರ ಭೂಮಿಯನ್ನ, ಬಡವರ ಭೂಮಿಯನ್ನ ನೇರವಾಗಿ ವಕ್ಫ್ಗೆ ಹಸ್ತಾಂತರಿಸಬಹುದು, ಸರ್ಕಾರಿ ಭೂಮಿಯನ್ನ ವಕ್ಫ್ ಆಗಿ ಹಸ್ತಾಂತರಿಸಬಹುದು. ಇದರ ದೌರ್ಭಾಗ್ಯ ಏನಂದ್ರೆ ನಾಳೆ ಅಂತ ವಕ್ಫ್ ಭೂಮಿಯನ್ನು ಕೂಡ ವಕ್ಫ್ನ ಮೌಲ್ಯಗಳಿಗೆ ಅನುಗುಣವಾಗಿ, ವಕ್ಫ್ನ ಫಿಲಾಸಫಿಗೆ ಅನುಗುಣವಾಗಿ ಅದನ್ನು ಉಪಯೋಗಿಸ್ತಿದ್ರೆ ಎಲ್ಲಾದ್ರೂ ಈಗಿರುವಂತ ಈ ಬಡ ಮುಸಲ್ಮಾನರು ಉದ್ಧಾರ ಆಗ್ತಿದ್ರು. ಈ ದೇಶದಲ್ಲಿ 3ನೇ ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕ್ ಅನ್ನ ಹೊಂದಿರುವಂತ ವಕ್ಫ್ ಈ ದೇಶದ ಅಲ್ಪಸಂಖ್ಯಾತರು, ಮೈನಾರಿಟಿ ಅಂತ ಏನ್ ಕರಿತಾ ಇದೀವ ಮುಸಲ್ಮಾನರ ಬದುಕನ್ನು ಉದ್ಧರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ಕಾನೂನು ಎಷ್ಟೊಂದು ಲೋಪ ಇರುವಂತ ಕಾನೂನು, ಎಷ್ಟೊಂದು ದೋಷಬದ್ಧ ಕಾನೂನು, ಎಷ್ಟೊಂದು ಸ್ವಾರ್ಥ ಇರುವಂತ ಕಾನೂನು ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರಬೇಕಾದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಸದಾ ನಿಲ್ತದನ್ನುವಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನೊಂದು ಅಭಿಯಾನದ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಹೊರಟಿದೆ. ಪ್ರತಿಯೊಬ್ಬನ ಭೂಮಿಯನ್ನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸರ್ಕಾರಿ ಭೂಮಿಯನ್ನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಈ ಸಂವಿಧಾನ ವಿರೋಧಿ ಕಾನೂನು ಏನಿದೆಯಾ, ವಕ್ಫ್ನ ಕಾನೂನು ಏನಿದೆಯಾ, ಆ ವಕ್ಫ್ನ ಕಾನೂನಿಗೆ ಕೇಂದ್ರ ಸರ್ಕಾರ ತಂದಿರುವಂತ ಅಮೆಂಡ್ಮೆಂಟ್ಗಳನ್ನು, ತಿದ್ದುಪಡಿಗಳನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡಿಸಿ ಸಮಗ್ರವಾಗಿ ಈ ದೇಶದ ಜಾಗಗಳನ್ನು ಉಳಿಸುವಂತ, ಮಠ ಮಂದಿರಗಳ ಜಾಗಗಳನ್ನು ಉಳಿಸುವಂತ, ರೈತರ ಜಾಗವನ್ನು ಉಳಿಸುವಂತ, ಹಿಂದೂಗಳ ಜಾಗವನ್ನು ಉಳಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಮ್ಮ ಆಗ್ರಹ ಇದೆ ಈ ರೀತಿಯಾಗಿ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರುವಂತ, ರೈತರ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ, ಹಿಂದೂ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ, ಲ್ಯಾಂಡ್ ಜಿಹಾದ್ ಮಾಡಲಿಕ್ಕೆ ಹೊರಟಿರುವಂತ, ರೈತರ ಭೂಮಿಯನ್ನ ದೋಚಲಿಕ್ಕೆ ಹೊರಟಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ತತ್ಕ್ಷಣ ರಾಜೀನಾಮೆಯನ್ನ ಕೊಡಬೇಕು. ಈ ಒಟ್ಟು ವಿಷಯ ಏನಾಗಿದೆ ಇದರ ಬಗ್ಗೆ CBI ತನಿಖೆ ಆಗಬೇಕು. ಅನ್ವರ್ ಮಾಣಿಪಾಡಿ ನೇತೃತ್ವದ ಹಿಂದಿನ ಅಲ್ಪಸಂಖ್ಯಾತ ಆಯೋಗ ಏನು ವರದಿಯನ್ನು ಮಂಡಿಸಿದ್ದ, ಅದರಲ್ಲಿ 27,000 ಭೂಮಿಯನ್ನ ದೋಚಿದ್ದಾರೆ ಅನ್ನುವಂತ ಆರೋಪ ಏನಿತ್ತ, ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಹಿಂದುವಿನ, ಪ್ರತಿಯೊಬ್ಬ ರೈತನ, ಈ ನೆಲದ ಮಠ ಮಂದಿರಗಳ, ನಮ್ಮ ದೇವಸ್ಥಾನಗಳನ್ನು ಉಳಿಸಿಕೊಳ್ಳುವಂತ, ಅದನ್ನ ಬೆಳೆಸಿಕೊಳ್ಳುವಂತ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತದೆ ಅನ್ನುವಂಥ ವಿಷಯವನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ,
ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಟ್ರಿಬ್ಯುನಲ್ಗೆ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಬದುಕ್ತಾ ಇರುವಂತ ನಾವು ಹೋಗ್ಬೇಕಾದ ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡಿದೆ. ಅದನ್ನ ಬದಲಾವಣೆ ಮಾಡಲಿಕ್ಕೆ ಹೋಗಿರುವಂತ ನರೇಂದ್ರ ಮೋದಿ ಅವರಂತ ಪ್ರಧಾನಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಈ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯ ದೋಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದ ಸಮಗ್ರ ತನಿಖೆ ಆಗಬೇಕು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೂತ್ಕೊಂಡು ವಕ್ಫ್ ಕಾನೂನಿನ ಬಗ್ಗೆ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 1200 ಎಕರೆ ಭೂಮಿಯನ್ನ ನುಂಗ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಕಾಂಗ್ರೆಸ್ನವರು ಗದ್ದಲ ಮಾಡ್ತಾ ಇದ್ದಾರೆ. ಆ ಪ್ರೊಸೀಡಿಂಗ್ಸ್ ಡಿಲೇ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಒಂದಕ್ಕೊಂದು ಪೂರಕ ಇದ್ದಂತೆ ಕಾಣ್ತಾ ಇದೆ. ಪ್ರಾಯಶಃ ರಾಹುಲ್ ಗಾಂಧಿ ಆದೇಶದ ಮೇರೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಳಗಡೆ ನಾವು ಗಲಾಟೆ ಮಾಡುವ, ಕರ್ನಾಟಕದಲ್ಲಿ ನಾವು ದೋಚಲಿಕ್ಕೆ ಪ್ರಾರಂಭ ಮಾಡುವ ಅನ್ನುವಂಥ ಒಂದು ಷಡ್ಯಂತ್ರದ ಭಾಗವಾಗಿ ಇದು ನಡೀತಾ ಇದೆ ಅನ್ನುವಂಥ ನೇರ ಆರೋಪವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಜಮೀರ್ ಅಹಮದ್ ಖಾನ್ಗೆ ಯಾವುದೇ ಧೈರ್ಯ ಇಲ್ಲ. ಇದು ಸಿದ್ದರಾಮಯ್ಯರವರ ತನ್ನ ಸ್ಥಾನವನ್ನ ಉಳಿಸಿಕೊಳ್ಳಿಕ್ಕೋಸ್ಕರ, ಯಾವುದೋ ಮೌಲ್ಯಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ, ಇಸ್ಲಾಮಿಕ್ ಮೂಲಭೂತವಾದಿಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನೇರ ಆರೋಪವನ್ನ ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ್ಗೆ ಯಾರಾದ್ರೂ ಮುಖ್ಯಸ್ಥ ಇದ್ರೆ ಅದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಕೃಪಾಪೋಷಿತ ಲ್ಯಾಂಡ್ ಜಿಹಾದ್ ಈ ರಾಜ್ಯದಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಎಕ್ಸಿಕ್ಯೂಟರ್ ಯಾರಂದ್ರೆ ಜಮೀರ್ ಅಹಮದ್ ಖಾನ್. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಇಂಥ ಒಂದು ಮರಣ ಶಾಸನ ಏನಿದೆಯಾ, ರೈತರ ಭೂಮಿಯನ್ನ, ಬಡವರ ಭೂಮಿಯನ್ನ ನೇರವಾಗಿ ವಕ್ಫ್ಗೆ ಹಸ್ತಾಂತರಿಸಬಹುದು, ಸರ್ಕಾರಿ ಭೂಮಿಯನ್ನ ವಕ್ಫ್ ಆಗಿ ಹಸ್ತಾಂತರಿಸಬಹುದು. ಇದರ ದೌರ್ಭಾಗ್ಯ ಏನಂದ್ರೆ ನಾಳೆ ಅಂತ ವಕ್ಫ್ ಭೂಮಿಯನ್ನು ಕೂಡ ವಕ್ಫ್ನ ಮೌಲ್ಯಗಳಿಗೆ ಅನುಗುಣವಾಗಿ, ವಕ್ಫ್ನ ಫಿಲಾಸಫಿಗೆ ಅನುಗುಣವಾಗಿ ಅದನ್ನು ಉಪಯೋಗಿಸ್ತಿದ್ರೆ ಎಲ್ಲಾದ್ರೂ ಈಗಿರುವಂತ ಈ ಬಡ ಮುಸಲ್ಮಾನರು ಉದ್ಧಾರ ಆಗ್ತಿದ್ರು. ಈ ದೇಶದಲ್ಲಿ 3ನೇ ಅತಿ ದೊಡ್ಡ ಲ್ಯಾಂಡ್ ಬ್ಯಾಂಕ್ ಅನ್ನ ಹೊಂದಿರುವಂತ ವಕ್ಫ್ ಈ ದೇಶದ ಅಲ್ಪಸಂಖ್ಯಾತರು, ಮೈನಾರಿಟಿ ಅಂತ ಏನ್ ಕರಿತಾ ಇದೀವೋ ಮುಸಲ್ಮಾನರ ಬದುಕನ್ನು ಉದ್ಧರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಈ ಕಾನೂನು ಎಷ್ಟೊಂದು ಲೋಪ ಇರುವಂತ ಕಾನೂನು, ಎಷ್ಟೊಂದು ದೋಷಬದ್ಧ ಕಾನೂನು, ಎಷ್ಟೊಂದು ಸ್ವಾರ್ಥ ಇರುವಂತಹ ಕಾನೂನು ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರಬೇಕಾದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ಸದಾ ನಿಲ್ತದನ್ನುವಂತ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನೊಂದು ಅಭಿಯಾನದ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಹೊರಟಿದೆ. ಪ್ರತಿಯೊಬ್ಬನ ಭೂಮಿಯನ್ನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸರ್ಕಾರಿ ಭೂಮಿಯನ್ನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಈ ಸಂವಿಧಾನ ವಿರೋಧಿ ಕಾನೂನು ಏನಿದೆಯಾ, ವಕ್ಫ್ನ ಕಾನೂನು ಏನಿದೆಯಾ, ಆ ವಕ್ಫ್ನ ಕಾನೂನಿಗೆ ಕೇಂದ್ರ ಸರ್ಕಾರ ತಂದಿರುವಂತ ಅಮೆಂಡ್ಮೆಂಟ್ಗಳನ್ನು, ತಿದ್ದುಪಡಿಗಳನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಮಂಡಿಸಿ ಸಮಗ್ರವಾಗಿ ಈ ದೇಶದ ಜಾಗಗಳನ್ನು ಉಳಿಸುವಂತ, ಮಠ ಮಂದಿರಗಳ ಜಾಗಗಳನ್ನು ಉಳಿಸುವಂತ, ರೈತರ ಜಾಗವನ್ನು ಉಳಿಸುವಂತ, ಹಿಂದೂಗಳ ಜಾಗವನ್ನು ಉಳಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಮ್ಮ ಆಗ್ರಹ ಇದೆ ಈ ರೀತಿಯಾಗಿ ಸಂವಿಧಾನ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿರುವಂತ, ರೈತರ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ, ಹಿಂದೂ ವಿರೋಧಿ ಕೆಲಸವನ್ನ ಮಾಡಲಿಕ್ಕೆ, ಲ್ಯಾಂಡ್ ಜಿಹಾದ್ ಮಾಡಲಿಕ್ಕೆ ಹೊರಟಿರುವಂತ, ರೈತರ ಭೂಮಿಯನ್ನ ದೋಚಲಿಕ್ಕೆ ಹೊರಟಿರುವಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ತತ್ಕ್ಷಣ ರಾಜೀನಾಮೆಯನ್ನ ಕೊಡಬೇಕು. ಈ ಒಟ್ಟು ವಿಷಯ ಏನಾಗಿದೆ ಇದರ ಬಗ್ಗೆ CBI ತನಿಖೆ ಆಗಬೇಕು. ಅನ್ವರ್ ಮಾಣಿಪಾಡಿ ನೇತೃತ್ವದ ಹಿಂದಿನ ಅಲ್ಪಸಂಖ್ಯಾತ ಆಯೋಗ ಏನು ವರದಿಯನ್ನು ಮಂಡಿಸಿದ್ದ, ಅದರಲ್ಲಿ 27,000 ಭೂಮಿಯನ್ನ ದೋಚಿದ್ದಾರೆ ಅನ್ನುವಂತ ಆರೋಪ ಏನಿತ್ತ, ಇದರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಹಿಂದುವಿನ, ಪ್ರತಿಯೊಬ್ಬ ರೈತನ, ಈ ನೆಲದ ಮಠ ಮಂದಿರಗಳ, ನಮ್ಮ ದೇವಸ್ಥಾನಗಳನ್ನು ಉಳಿಸಿಕೊಳ್ಳುವಂತ, ಅದನ್ನ ಬೆಳೆಸಿಕೊಳ್ಳುವಂತ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತದೆ ಅನ್ನುವಂಥ ವಿಷಯವನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ,
ತಮಗೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.